ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ತ್ಯಾಪೇನಹಳ್ಳಿ ಹಾಗೂ ಅಂಕನಹಳ್ಳಿ ಗ್ರಾಮದ 4.5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಹಾಲಿ ಶಾಸಕರಾದ ಚೆಲುವರಾಯಸ್ವಾಮಿಯವರು. ನಾಗಮಂಗಲ ತಾಲೂಕಿನ ಶ್ರವಣಬೆಳಗೊಳ ರಸ್ತೆಯಿಂದ ಮುಳ್ಳಕಟ್ಟೆ, ಅರೆಹಳ್ಳಿ, ಅಂಚೆಭುವನಹಳ್ಳಿ ರಾಜ್ಯ ಹೆದ್ದಾರಿ 19 ಸೇರುವ ರಸ್ತೆ ಸರಪಳಿ 5.50 ರಿಂದ 7 ಕಿಲೋಮೀಟರ್ ಹಾಗೂ ಸರಪಳಿ 10 ರಿಂದ 10.50 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಹಾಗೂ ತಾಲೂಕಿನ ಮೈಲಾರಪಟ್ಟಣದಿಂದ ರಾಷ್ಟ್ರೀಯ ಹೆದ್ದಾರಿ 75ರ ಕಾಳಿಂಗನಹಳ್ಳಿ ಸೇರುವ ರಸ್ತೆ ಸರಪಳಿ 0.00 ರಿಂದ 1.35 ಕಿಲೋಮೀಟರ್ ವರೆಗೂ ಹಾಗೂ 5 ರಿಂದ 5.50 ಕಿಲೋಮೀಟರ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಶಾಸಕರಾದ ಚೆಲುವರಾಯಸ್ವಾಮಿ ಅವರು ಗುದ್ದಲಿ ಪೂಜೆ ನೆರವೇರಿಸಿಕೊಟ್ಟರು. ಒಟ್ಟು ಅಂದಾಜು ಮೊತ್ತ 4.50 ಕೋಟಿ ರೂಪಾಯಿ. ಮೈಲಾರಪಟ್ಟಣ ಮತ್ತು ಕಾಡಂಕನಹಳ್ಳಿ ಮೂಲಕ ಹೋಗ್ತಕ್ಕಂಥ ಕಾಳಿಂಗನಹಳ್ಳಿ ರಸ್ತೆಗೆ 3 ಕೋಟಿ ವೆಚ್ಚದಲ್ಲಿ ನಮ್ಮ ಮುಳ್ಳಕಟ್ಟೆ ತ್ಯಾಪೇನಹಳ್ಳಿ ರಸ್ತೆ 2.5 ಕೋಟಿಗೆ ಒಟ್ಟು 5 ರಿಂದ 6 ಕೋಟಿ ವೆಚ್ಚದ ರಸ್ತೆಯನ್ನು ಪೂಜೆ ಮಾಡಿ ಕೆಲಸ ಕಮೆನ್ಸ್ ಮಾಡಲಿಕ್ಕೆ ಲೋಕೋಪಯೋಗಿ ಇಲಾಖೆ ಮೂಲಕ ಪೂಜೆಯನ್ನು ಮಾಡಿದ್ವಿ. ಇತರೆ ಖಾಸಗಿ ಕಾರ್ಯಕ್ರಮ ಇತ್ತು ಬಂದಿದೆ. ಆ ಸಂದರ್ಭದಲ್ಲಿ ಇದನ್ನು ಸಹ ಪೂಜೆ ಮಾಡಿ ತಾಲೂಕಿನ ಅಭಿವೃದ್ಧಿ ಈಗಾಗಲೇ ಗೊತ್ತಿದೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಹೋಗ್ತಾ ಇದೆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಪೂಜೆ ಮಾಡೋದಿದೆ. ಮುಂದಿನ ವಾರ